ಕಲಬುರಗಿ ಜಿಲ್ಲಾ ಹಾಗೂ ವಿಜಯಪುರ ಜಿಲ್ಲಾ ಮಷಿನ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದು ನಾವು ಡಿಸಿ ಸಾಹೇಬರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ವಿ. ಇದು ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತ ಶುಗರ್ ಕಾರ್ಖಾನೆಗಳ ಅನ್ಯಾಯ ಹಾಗೂ ಅವರು ನಮ್ಮ ಸ್ಥಳೀಯ ಮಷಿನ್ಗಳನ್ನ ಕಡೆಗಣಿಸಿ ತಾವು ಬೇರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಗಲಿ ಹೊರ ರಾಜ್ಯಗಳು ಹಾಗೂ ನಮ್ಮ ಹೊರ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ದೂರ ನಮ್ಮ ನಿಯರ್ ಬಿಟ್ಟು ದೂರ ಇದ್ದಂಥ ಜಿಲ್ಲೆಗಳ ಮಷಿನ್ ತಂದು ಇಲ್ಲಿ ನಮ್ಮಲ್ಲಿ ನಡೆಸ್ತಾ ಇರೋ ಕಾರಣ ನಮ್ಗೆ ಇಲ್ಲಿ ತಗೊಂಡಂಥ ಮಷಿನ್ ಮಾಲಕರಿಗೆ ಅದರ EMI ತುಂಬಲಿಕ್ಕೂ ಸಹಿತ ಕಷ್ಟ ಆಗ್ತಾ ಇದ್ದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ DC ಸಾಹೇಬ್ರಲ್ಲಿ. ಇಷ್ಟೇ ಮಾತು ಸರ್. ಇದ್ರ DC ಸಾಹೇಬ್ರು ಇದ್ರ ತಗೊಂಡು ಇದನ್ನ ಎನ್ಕ್ವೈರಿ ಮಾಡ್ತೀವಿ, ಎಲ್ಲಾ ಶುಗರ್ ಫ್ಯಾಕ್ಟರಿ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಮ್ಗೆ. ನಮ್ಮ ಹೆಸರು ಶಾಂತಗೌಡ ಪಾಟೀಲ್ ಅಂತೇಳಿ, ಸಂಘದ ಅಧ್ಯಕ್ಷರು ಮಷಿನ್ ಮಾಲೀಕರ ಸಂಘ. ಟೋಟಲಿ 75 ಮಷಿನ್ ಮಾಲೀಕರು ಅದಾವ್ರಿ ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಸರ್. ಬರೇ 75 ಅಂದ್ರ ಇದರಲ್ಲಿ ಬರೇ ಈಗ ಬಾರ್ಡರ್ ಲೆಕ್ಕ ಸರ್. ಈ ಬಂದವರು ಟೋಟಲಿ 170 ಮಷಿನ್ ಅದಾವ ಸರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ. ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಬಂದವರು ಅಷ್ಟೇ 70 ಮಂದಿ ಸರ್. ಇದರಲ್ಲಿ ಟೋಟಲಿ 150 ಮಷಿನ್ 2 ಜಿಲ್ಲೆಗಳಲ್ಲಿ ಅದಾವ ಸರ್. ಅಲ್ಲ ಅಷ್ಟದಾವ್ ಸರ್. ಈಗ ಎಷ್ಟಾಗಿಯೋ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಈಗ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಕತ್ತಾರ ಅಂತಂದ್ರ ಲೇಬರ್ ಬಂದ ಕಾರಣ ಮಷಿನ್ಗಳು ಅವರೇ ಮಷಿನ್ ತರ್ಲಕ್ ಅವರೇ ಪರ್ಮಿಷನ್ ಕೊಟ್ಟು ನಮ್ಮ ಮಷಿನ್ಗಳನ್ನ ಬೇಡ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದಾರೆ. ಈ ತರ ಅನ್ಯಾಯ ಆಗ್ತಾ ಇದ್ ನಮ್ಗ. ಅದ್ರ ಸಲುವಾಗಿ DC ಸಾಹೇಬ್ರಲ್ಲಿ ಮನವಿ ಕೊಡಕ್ ಬಂದಿದ್ವಿ ಸರ್. ನಾವು ಮನವಿ ಕೊಡಕ್ ಬಂದಿದ್ದೇನಂದ್ರೆ ನಮ್ದಲ್ಲಿ ಲೋಕಲ್ ಕಬ್ಬು ಕಟಾವು ಮಷಿನ್ಗಳು ಇದಾವೆ. ನಮ್ಮ ಮಷಿನ್ ಬಿಟ್ಟು ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಂದ ಮಷಿನ್ ತಂದು ಕಟಾವು ಮಾಡಿಸಕತ್ತಾರ ಕಂಪನಿದವರು. ಅದರಿಂದ ನಮಗ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈ ನಮ್ ಲೋಕಲ್ ಮಷಿನ್ದವರಾಗಿ ನಮಗ್ ಕೆಲಸ ಕೊಡದೆ ಬೇರೆಯವ್ರಿಗೆ ತಂದು ಬೇರೆ ರಾಜ್ಯಗಳಿಂದ ತಂದು ಕೆಲಸ ಮಾಡಕತ್ತಿದ್ರೆ ನಮಗ ಸುಮಾರು ನಷ್ಟ ಆಗ್ಲತ್ತದ. ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲಾ ಕಬ್ಬು ಕಟಾವು ಯಂತ್ರ ಮಾಲೀಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ DC ಸಾಹೇಬರಿಗೆ ಮನವಿ ಕೊಡ್ಲಿಕ್ಕ ಬಂದಿದ್ದೇವೆ ನಾವೆಲ್ಲ. ಮನವಿ ಏನಪ್ಪಾ ಅಂದ್ರೆ ನಮ್ಮದು ಈ ಮಷಿನ್ ಮಾಲೀಕರ ಏನು ಕೊರತೆ ಅದ. ಯಾಕಂದ್ರ ಹೊರ ರಾಜ್ಯಗಳ ಯಾರು ತಮಿಳುನಾಡು ಮಹಾರಾಷ್ಟ್ರ ಆ ಕಡೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಇಲ್ಲಿ ನಮ್ಮ ಕರ್ನಾಟಕ ಏನದ ನಮ್ ಎಲ್ಲಾ ಜಿಲ್ಲೆಗಳು ಹೋದಾಗ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಅವ್ರು ತಂದ ಕಿಶನ್ ಮಷಿನ್ ನಡೆಸಲತ್ತಾರ. ನಾವಿಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತ ಗುಲ್ಬರ್ಗ ಜಿಲ್ಲೆದ ಮಷಿನ್ ಮಾಲೀಕರು ಏನಾರಲ್ಲ ಹೊರ ರಾಜ್ಯಗಳಿಗೆ ನಾವು ಹೋಗ್ಬೇಕ ಅಂತ ಪರಿಸ್ಥಿತಿ ನಮಗ್ ಬರ್ಲಾಗತ್ತದ. ಅದು ನಮ್ಮ ಪರಿಸ್ಥಿತಿ ಹಂಗ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ನಾವು DC ಸಾಹೇಬ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೆವು. ಸನ್ಮಾನ್ಯ ಶ್ರೀ DC ಸಾಹೇಬ್ರು ಅದಕ್ಕೆ ಮನವಿ ತೆಗೆದುಕೊಂಡು ಎಲ್ಲಾ ಫ್ಯಾಕ್ಟರಿ ಮಾಲೀಕರಿಗೆ ಕರೆಸಿ ಕಿಶನ್ ವಿಚಾರಣೆ ಮಾಡಿ ನಾ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತೇಳಿ ಭರವಸೆ ಕೊಟ್ರ. ಯಾಕಂದ್ರೆ ಇದು ನಮ್ಗ ನಾವು ಏನಂದ್ರ ಮತ್ತು ನಮ್ಮ ಜಿಲ್ಲೆ ಒಳಗ ನಮ್ಮ ರಾಜ್ಯ ಒಳಗ ನಾವು ಮಷಿನ್ ಇಲ್ಲಿ ನಡೆಸ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೋದಂದ್ರೆ ನಮಗ ಒಂದ್ ಜರ ಇದು ಅನ್ಯಾಯ ಆಗತ್ತದ. ಅದ್ರ ಸಂಬಂಧ ಇದು ಏನದ ಮುಂದೆ DC ಸಾಹೇಬ್ರ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ಬಳಿ ಒಂದು ಮನವಿ ಕೊಟ್ಟಿದ್ದೇವೆ. ಸೋಮಶೇಖರ್ ಗಿರಣಿ ಒಡ್ರ, ಇಂಡಿ ತಾಲೂಕು. ಜಿಲ್ಲಾ ಮಷಿನ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದು ನಾವು DC ಸಾಹೇಬರಿಗೆ ಮನವಿ ಪತ್ರ ಕೊಡಕ್ ಬಂದಿದ್ವಿ. ಇದು ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಶುಗರ್ ಕಾರ್ಖಾನೆಗಳ ಅನ್ಯಾಯ ಹಾಗೂ ಅವರು ನಮ್ಮ ಸ್ಥಳೀಯ ಮಷಿನ್ಗಳನ್ನು ಕಡೆಗಣಿಸಿ ತಾವು ಬೇರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಗಲಿ ಹೊರ ರಾಜ್ಯಗಳು ಹಾಗೂ ನಮ್ಮ ಹೊರ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ದೂರ ನಮ್ಮ ನಿಯರ್ ಬಿಟ್ಟು ದೂರ ಇದ್ದಂಥ ಜಿಲ್ಲೆಗಳ ಮಷಿನ್ ತಂದು ಇಲ್ಲಿ ನಮ್ಮಲ್ಲಿ ನಡೆಸ್ತಾ ಇರೋ ಕಾರಣ ನಮ್ಗೆ ಇಲ್ಲಿ ತಗೊಂಡಂಥ ಮಷಿನ್ ಮಾಲಕರಿಗೆ ಅದರ EMI ತುಂಬಲಿಕ್ಕೂ ಸಹಿತ ಕಷ್ಟ ಆಗ್ತಾ ಇದ್ದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ DC ಸಾಹೇಬ್ರಲ್ಲಿ. ಇಷ್ಟೇ ಮಾತು ಸರ್. DC ಸಾಹೇಬ್ರು ಇದ್ರ ತಗೊಂಡು ಇದನ್ನ ಎನ್ಕ್ವೈರಿ ಮಾಡ್ತೀವಿ, ಎಲ್ಲಾ ಶುಗರ್ ಫ್ಯಾಕ್ಟರಿ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಮ್ಗೆ. ನಮ್ಮ ಹೆಸರು ಶಾಂತಗೌಡ ಪಾಟೀಲ್ ಅಂತೇಳಿ, ಸಂಘದ ಅಧ್ಯಕ್ಷರು. ಟೋಟಲಿ 75 ಮಷಿನ್ ಮಾಲೀಕರು ಅದಾವ್ರಿ ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲೆ ಸರ್. 75 ಅಂದ್ರ ಇದರಲ್ಲಿ ಬರೇ ಈಗ ಬಾರ್ಡರ್ ಲೆಕ್ಕ ಸರ್. ಈ ಬಂದವರು ಟೋಟಲಿ 170 ಮಷಿನ್ ಅದಾವ ಸರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ. ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಬಂದವರು ಅಷ್ಟೇ 70 ಮಂದಿ ಸರ್. ಇದರಲ್ಲಿ ಟೋಟಲಿ 150 ಮಷಿನ್ 2 ಜಿಲ್ಲೆಗಳಲ್ಲಿ ಅದಾವ ಅಷ್ಟದಾವ್ ಸರ್. ಈಗ ಎಷ್ಟಾಗಿಯೋ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಈಗ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಕತ್ತಾರ ಅಂತಂದ್ರ
ಲೇಬರ್ ಬಂದ ಕಾರಣ ಮಷಿನ್ಗಳು ಅವರೇ ಪರ್ಮಿಷನ್ ಮಷಿನ್ ತರ್ಲಕ್ ಅವರೇ ಪರ್ಮಿಷನ್ ಕೊಟ್ಟು ನಮ್ಮ ಮಷಿನ್ಗಳನ್ನ ಬೇಡ ಅಂತೇಳಿ ಒಪ್ಪಂದ ಹೇಳ್ತಾ ಇದ್ದಾರೆ. ಈ ತರ ಅನ್ಯಾಯ ಆಗ್ತಾ ಇತ್ತು ನಮ್ಗೆ. ಅದ್ರ ಸಲುವಾಗಿ DC ಸಾಹೇಬ್ರಲ್ಲಿ ಮನೆಗೆ ಕೊಡಕ್ ಬಂದಿದ್ವಿ ಸರ್. ಲೇಬರ್ ಕಮ್ಮಿ ಇದ್ರೆ ಮಿಷನ್ ತೊಗೊಂಬರ್ತಾರೆ, ಲೇಬರ್ ಇಲ್ಲ ಅಂದ್ರೆ ಇವತ್ತು ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ನಾವೆಲ್ಲರೂ. ಏನಪ್ಪ ವಿಷಯ ಅಂತಂದ್ರೆ, ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆ ಇರುವಂಥ ಸಕ್ಕರೆ ಕಾರ್ಖಾನೆಗಳು ಸ್ಥಳೀಯವಾಗಿ ಕಬ್ಬು ಕಟಾವು ಮಷಿನ್ಗಳು ಸಾಕಷ್ಟು ಇದ್ದು ಕೂಡ ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಂದ ಕಬ್ಬು ಕಟಾವು ಮಷಿನ್ಗಳನ್ನು ತಂದು ಕಟಾವು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯ ಮಷಿನ್ ಮಾಲೀಕರಿಗೆ ತುಂಬ ಲಾಸ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಂತ ಮನವಿ ಮಾಡಿದ್ದೀವಿ, ಸ್ಥಳೀಯವಾಗಿ ಇರುವಂಥ ಕಬ್ಬು ಕಟಾವು ಮಷಿನ್ಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲು ತಾವು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೂಚಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವೆಲ್ಲ ಸಂಘದ ವತಿಯಿಂದ ಇವತ್ತು ಮಾಡೋ ಉದ್ದೇಶಕ್ಕೆ ಬಂದಿದ್ವಿ. ಅದಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಬ್ಬು ಕಟಾವು ಮೊದಲು ಎಲ್ಲಿ ಕೊಡ್ತಿದ್ರು ಸರ್? ಎಲ್ಲ ಕಡೆ ಈಗ ಮಷಿನ್ಗಳು ಇದೆ ಸರ್. ಸಿಂದಗಿ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಇನ್ನು ಆಲ್ಮೇಲ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಸುಮಾರು ಈ ಫ್ಯಾಕ್ಟ್ರಿಗಳು ಏನಿದ್ದಾವೆ ಜಿಲ್ಲೆಯಲ್ಲಿ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ, ಆ ಫ್ಯಾಕ್ಟ್ರಿಗಳು ನಮ್ಮದೇ ಮಷಿನ್ಗಳಿಗೆ ಕಟಾವಿಗೆ ಆದ್ಯತೆ ಕೊಡಬೇಕು, ಬೇರೆ ಮಷಿನ್ಗಳನ್ನ ತರಬಾರ್ದು ಅನ್ನೋ ಒಂದು ರಿಕ್ವೆಸ್ಟ್ ನಮ್ದಿದೆ ಸರ್. ಇವಾಗ ಎಷ್ಟು ಜನ ಕಟಾವು ಮಷಿನ್ ಕಬ್ಬು ಕಟಾವು ಮಷಿನ್ಗಳು ಸುಮಾರು 200ಕ್ಕೆ ಹತ್ರ ಇದೆ ಸರ್. ಈಗ ನಾವು ಇಲ್ಲಿ ಬಂದಿರೋ ಒಂದು 50 ಜನ ಇದ್ದೀವಿ ಸರ್. ಇನ್ನೂ ಜನ ಬರಬೇಕು, ಬಟ್ ಇದು ನಾವು ತರಾತುರಿಯಲ್ಲಿ ಬಂದಿರೋದ್ರಿಂದ ಇಷ್ಟು ಜನ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ. ತಾವು ಅದಕ್ಕಾಗಿ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲರೂ. ಸ್ಥಳೀಯರು ಬಿಟ್ಟು ಬೇರೆ ಕಡೆ ಸ್ಥಳೀಯ ಕಬ್ಬು ಕಟಾವು ಮಷಿನ್ಗಳನ್ನು ಬಿಟ್ಟು ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಂದ ತರಿಸ್ತಾ ಇದ್ದಾರೆ ಸರ್. ಹಾಗಾಗಿ ಇಲ್ಲಿಯ ಮಷಿನ್ಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮಗೆ ಆದ್ಯತೆ ಕೊಡಿ ಅನ್ನೋ ಒಂದು ಮನವಿಯನ್ನ ಜಿಲ್ಲಾಧಿಕಾರಿ ಮೂಲಕ ಸ್ಥಳೀಯ ಮಷಿನ್ ಮಾಲೀಕರಿಗೆ ನೀವು ಕೆಲಸ ಕೊಟ್ಟು ನಿಮ್ಗೆ ಅಗತ್ಯ ಇದ್ರೆ ಬೇರೆ ಜಿಲ್ಲೆಗಳಿಂದ ನೀವು ಮಷಿನ್ಗಳನ್ನು ತರಿಸ್ಕೊಡ್ರಿ. ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಅಲ್ಲ? ಇದರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ ಸರ್, ಈಗ 1.5 ಕೋಟಿ ರೂಪಾಯಿ ಒಂದೊಂದು ಮಷಿನ್ ಲೋನ್ ಇದೆ. ನಮ್ಮ ಮಷಿನ್ಗಳಿಂದ ಒಂದು 20-25 ಜನ ಬದುಕ್ತಾರೆ ಸರ್. ಹಿಂದೆ ಟ್ರ್ಯಾಕ್ಟರ್ಗಳಿರ್ತವೆ, ಇನ್ಫಿಲ್ಟರ್ ಇರ್ತದೆ, ಅವರಿಗೂ ಕೂಡ ನಾವು ಸಂಬಳ ಕೊಟ್ಟು ಇದು ಮಾಡಬೇಕು. ಅದಕ್ಕಾಗಿ ಅವರಿಗೂ ಕೂಡ ಅಷ್ಟು ಕುಟುಂಬಗಳು ನಮ್ಮ ಜೊತೆ ಬದುಕ್ತಾ ಇದ್ದಾವೆ. ಈಗ ಅವರಿಗೂ ನಮಗೆ ಕೆಲಸ ಇಲ್ಲಾಂದ್ರೆ ಅವ್ರಿಗೂ ನಾವು ಕೆಲಸ ಕೊಡೋಕ್ಕಾಗಲ್ಲ. ಅದಕ್ಕಾಗಿ ನಮಗೆ ಆದ್ಯತೆ ನೀವು ಕೊಟ್ಟರೆ ಮತ್ತೆ ನಮಗೆ ಮಷಿನ್ಗಳದ್ದು ಕಂತುಗಳಿರ್ತವೆ, ಆ ಕಂತುಗಳು ತೀರ್ಸೋಕ್ಕಾಗ್ತಾ ಇಲ್ಲ. ನಮಗೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಬೆಳಗಾವಿಯಲ್ಲಿ ನೋಡಿ ಸರ್, 1 ತಿಂಗಳು ಮುಂಚೆ ಕಾರ್ಖಾನೆ ಸ್ಟಾರ್ಟ್ ಆಗ್ತವೆ. ಅಲ್ಲಿಂದ ಅಲ್ಲಿ 1 ಮಂತ್ ಬೇಗ ಕ್ಲೋಸ್ ಆಗುತ್ತೆ ಸರ್ ಸೀಸನು. ಅವರು ಇಲ್ಲಿ ಬಂದು ಕಟ್ ಮಾಡ್ತಾರೆ ಸರ್. ಅವಾಗ ನಮ್ಗೆ ಸೀಸನ್ ಜಲ್ದಿ ಕ್ಲೋಸ್ ಆಗುತ್ತೆ ಸರ್. ಅವಾಗ ರೈತರು ಸರ್, ರೈತರಿಗೆ ಕಬ್ಬು ಹೊಲದಾಗಿಂದ ಫ್ಯಾಕ್ಟ್ರಿಗೆ ಹೋಗೋ ಅವಶ್ಯಕತೆ ಇರ್ತದೆ. ಹಾಗಾಗಿ ನೀವು ಯಾರಿಗೆ ಕಬ್ಬು ಇಂಥವ್ರೆ ಕಡಿ ಅಂತವ್ರು ಯಾರಿಗೆ ಹೇಳೋದಿಲ್ಲ. ಈಗ ಫ್ಯಾಕ್ಟ್ರಿ ಅವ್ರು ಯಾರು ಮಷಿನ್ ಕೊಟ್ಟರು ಕಬ್ಬು ಕಳಿಸ್ಕೊಂತಾರೆ ಸರ್ ರೈತರು. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಸ್ಥಳೀಯವಾಗಿ ಇದ್ದಾವೆ ಸಾಕಷ್ಟು ಮಷಿನ್ಗಳು. ನಿಮಗೆ ಸ್ಥಳೀಯವಾಗಿ ಮಷಿನ್ಗಳು ಸಾಕಾಗಿಲ್ಲ, ಮಷಿನ್ಗಳ ಕೊರತೆ ಆದರೆ ನೀವು ಬೇರೆ ನಿಮ್ಗೆ ಅಗತ್ಯ ಬೇಕಾದಷ್ಟು ಮಷಿನ್ಗಳು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ಫ್ಯಾಕ್ಟ್ರಿದವರಿಗೆ ನಿಮಗೆ ವ್ಯತ್ಯಾಸ ಇಲ್ಲ ಏನಿಲ್ಲ ಸರ್. ಫ್ಯಾಕ್ಟರಿ ಏನು ಒಂದು ದರ ನಿಗದಿ ಮಾಡ್ತಾರೆ, ಅದೇ ದರಕ್ಕೆ ಎಲ್ಲ ರಾಜ್ಯಗಳ ಮಷಿನ್ದವರು ಬರ್ತಾರೆ ಸರ್, ನಾವು ಬರ್ತೀವಿ. ಬಟ್ ನಮಗೇನಾಗ್ತಾ ಇದೆ, ಅದೇ ದರಕ್ಕೆ ನಾವು ದುಡಿದ್ರು ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮಗೆ ಕೆಲಸ ಕೊಡ್ರಿ, ನಮಗೆ ನೀವು ಮಷಿನ್ ಕೊರತೆ ಆದಾಗ ನೀವು ತರಿಸ್ಕೊಡ್ರಿ ಅನ್ನೋದು ಒಂದೇ ಮನವಿ ಇದೆ. ಬಾಬುಗೌಡ ಬಿರಾದರ್ ಅಂತ ಸರ್.